ಹಾಕೋತ ಬಂದಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವುದೇ ಏನೈತಿ ಸೀರಿಯಸ್ ಆಕ್ಷನ್ ತಗೋತಾ ಇಲ್ಲ. ಯಾಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಂಗಿದೆಯಪ್ಪ ಅಂತಂದ್ರೆ ಅಲ್ಲಿಲ್ಲಾರ ಹಾವೈತೆ ಪೊಲೀಸ್ ಡಿಪಾರ್ಟ್ಮೆಂಟ್. ಪೊಲೀಸರು ಏನೈತಿ ಒಬ್ಬ ವಕೀಲರ ಮೇಲೆ ಏನೈತಿ ಹಲ್ಲೆ ಆಗ್ಯದಪ್ಪ ಅಂತಂದ್ರೆ ಇಮಿಡಿಯೇಟ್ಲಿ ಏನೈತಿ ಆಕ್ಷನ್ ತಗೊಂಡು ಮತ್ತೆ ಇದ್ರ ಹಿಂದೆ ಯಾರದಾರ ಅವರು ಏನೈತಿ ವಿಚಾರಣೆ ಕೈಗೊಳ್ಳಬೇಕು. ಬರೀ ಏನೈತಿ ನಾಮಕ ವ್ಯವಸ್ಥೆ ಏನೈತಿ ಇವರೊಂದು FIR ಮಾಡಿಬಿಟ್ಟು ಫೈಲಲ್ಲಿ ಮಡಚಿ ಇಟ್ಬಿಟ್ಟು ಕೋರ್ಟಿಗೆ ಕಳಿಸೋದಲ್ಲ. ಏನೈತಿ ವಕೀಲರು ತಪ್ಪು ಮಾಡಿದ್ರೆ ಯಾವ ತರ ಏನೈತಿ ಇವರು ಇದನ್ನ ಮಾಡ್ತಾರ ಆಕ್ಷನ್ ತಗೋತಾರ, ಆ ತರ ಏನೈತಿ ಒಬ್ಬ ಏನೈತಿ ಹಿರಿಯ ನ್ಯಾಯವಾದಿಯ ಮಗನಾದಂತ ಇವಂಗ ಏನೈತಿ ಒಳ್ಳೆಯ ವ್ಯಕ್ತಿ ಏನೈತಿ ಯಾರ ಜೊತೆನೂ ಏನೈತಿ ಜಾಸ್ತಿ ಮಾತಾಡ್ತದಿಲ್ಲ ಅಂತವನ ಮೇಲೆ ಏನೈತಿ ಇವತ್ತು ಏನೈತಿ ಹಲ್ಲೆ ಆಗಿದೆಪ್ಪ ಅಂದ್ರೆ ನಾವು ತೀವ್ರವಾಗಿ ಖಂಡಿಸ್ತೀವಿ ಅಂತ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ನನ್ನ ಹೆಸರು ಎಸಿ ಗುಂಪಿ ನ್ಯಾಯವಾದಿ. ರೌಡಿಗಳಿಗೆ ನಾವೆಲ್ಲರೂ ಎಲ್ಲ ವಕೀಲ ಸಹಬಂಧುಗಳು ಇವತ್ತು ಖಂಡಿಸುತ್ತಾ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಎಲ್ಲ ನ್ಯಾಯಾಲಯಗಳನ್ನು ಬಹಿಷ್ಕರಿಸಿ ಇವತ್ತು ನಮ್ಮ ವಕೀಲ ಸಹೋದರಿಗೆ ನ್ಯಾಯ ಒದಗಿಸುವ ಕೊಡುವ ಉದ್ದೇಶದಿಂದ ಇವತ್ತು ಮನವಿ ಸಲ್ಲಿಸಲು ಈ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ SP ಅವರಿಗೆ ತಿಳಿಸಿ, ಮಾನ್ಯ SP ಸಾಹೇಬರು ಆ ಥರ್ಡ್ ಕ್ಲಾಸ್ ರೌಡಿಗಳನ್ನ ಕೂಡಲೇ ಬಂಧಿಸಿ ಈ ಜಿಲ್ಲೆಯಿಂದ ಗಡಿಪಾರು ಮಾಡಿ ಜಿಲ್ಲೆಯಲ್ಲಿ ಶಾಂತಿ ವ್ಯವಸ್ಥೆಯನ್ನು ಕಾಪಾಡಬೇಕಂತೇಳಿ ಈ ಮನವಿ ಮುಖಾಂತರ ನಾವು ಎಲ್ಲ ನಮ್ಮ ಸಹೋದ್ಯೋಗಿಗಳ ಜೊತೆಗೆ ಮನವಿ ನೀಡಲು ಜಿಲ್ಲಾಧಿಕಾರಿ ಕಚೇರಿಗೆ ಬಂದಿದ್ದೇವೆ. ದಯಮಾಡಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ನಿನ್ನೆ ಕೇವಲ 3 ಜನಗಳನ್ನು ತಾವು ಕಸ್ಟಡಿಗೆ ತಗೊಂಡಿದ್ದೀರಿ. ಈ ಘಟನೆಯಲ್ಲಿ ಎಷ್ಟು ಜನ ಇದ್ದಾರೆ ಮತ್ತು ಅವ್ರ ಹಿನ್ನೆಲೆ ಯಾರ್ಯಾರು ಅನ್ನೋದ್ರ ಬಗ್ಗೆ ತಿಳಿದುಕೊಂಡು ಕೂಡಲೇ ಅವರನ್ನು ಬಂಧಿಸಬೇಕಂತೇಳಿ ನಮ್ಮೆಲ್ಲರ ವಕೀಲರ ಸಮೂಹದ ಮುಖಾಂತರ ಮತ್ತು ಸಂಘದ ಮುಖಾಂತರ ಜಿಲ್ಲಾಧಿಕಾರಿಗಳು ಮನವಿ ಕೊಡ್ತಾ ಇದ್ದೇವೆ. ದಯಮಾಡಿ ತಮ್ಮ ಮಾಧ್ಯಮದ ಮಿತ್ರರು ಇಂಥ ಈ ಥರ್ಡ್ ಕ್ಲಾಸ್ ರೌಡಿಗಳನ್ನ ಸಾರ್ವಜನಿಕರ ಜೊತೆ ಮತ್ತು ವಕೀಲರ ಜೊತೆ ಇತರ ಸ್ವಾಮ್ಯದಿಂದ ಯಾವ ರೀತಿ ಬದುಕಬೇಕು ಬಾಳ್ಬೇಕನ್ನೋದೊಂದು ಪೊಲೀಸ್ ಮುಖಾಂತರ ನಾವು ಅವ್ರಿಗೆ FIR ಮಾಡಿ ಬಂಧನದಲ್ಲಿಟ್ಟು ಅವ್ರಿಗೆ ಶಿಕ್ಷೆ ಒಳಪಡಿಸುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿ ನಾವೆಲ್ಲರೂ ಒಕ್ಕೂಲದಿಂದ ಒಕ್ಕಟ್ಟಾಗಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಲು ಬಂದಿದ್ದೇವೆ. ನನ್ನ ಹೆಸರು ತಿಪ್ಪಣ್ಣ ದೊಡ್ಡಮನಿ ಅಂತೇಳಿ ವಕೀಲರು. ಈಗಾಗಲೇ ನಮ್ಮ ಸೀನಿಯರ್ ವಕೀಲರುಗಳು ಹಲವಾರು ಈ ಖಂಡನೆ ವಿಷಯ ಮಾತಾಡುತ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು.